ತುಂಬ ನರಗಳು ಇದೆ, ಬ್ಲಡ್ ಸಪ್ಲೈ ಇಲ್ಲ. ಬಟ್ ಕಾರ್ನಿಯಾದಲ್ಲಿರೋ ನರ್ವ್ಸು ಎಷ್ಟು ಜಾಸ್ತಿ ಇದೆ ಅಂದರೆ ಸಣ್ಣ ಕಸ ಬಿದ್ದರೂ ಫಸ್ಟ್ ಥಿಂಗ್ ಬರೋದು ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಚುಚ್ಚೋದು. ಕಾರ್ನಿಯಾ ಇನ್ಫೆಕ್ಷನ್ನು ಯೂಶಲಿ ಏನಾರ ಕಣ್ಣೊಳಗೆ ಕಸ ಬಿದ್ದರೆ, ಯಾಕೆಂದರೆ ಕಾರ್ನಿಯಾದಲ್ಲಿ ಎಪಿಥೀಲಿಯಮ್ ಇಂಟ್ಯಾಕ್ಟ್ ಇದ್ದರೆ, ಅಂದರೆ ಕಾರ್ನಿಯಾದಲ್ಲಿ 6 ಲೇಯರ್ಸ್ ಇರುತ್ತೆ. ಆ ಮೊದಲನೇ ಲೇಯರ್ ಏನು ಎಪಿಥೀಲಿಯಮ್ ಇದೆ ಅದು ಇಂಟ್ಯಾಕ್ಟ್ ಇರೋವರೆಗೂ ಯಾವ ಇನ್ಫೆಕ್ಷನ್ ಯೂಶಲಿ ಬರೋದಿಲ್ಲ. ಕಾರ್ನಿಯಾ ಅಂದರೆ ಸಾಮಾನ್ಯವಾಗಿ ಅದನ್ನು ಕಪ್ಪುಗುಡ್ಡೆ ಅಂತ ಹೇಳ್ತಾರೆ. ನಮ್ಮ ಕಣ್ಣಿನಲ್ಲಿ ಮುಂಭಾಗದಲ್ಲಿ ಇರುವಂಥ ಅದು ಒಂದು. ಸೊ ಯಾಕೆ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ನಾವು ಏನೇ ನೋಡಿದ್ರು ಅದರಿಂದ ಬರುವಂಥ ರೇಸ್ ಏನಿದೆ ಕಾರ್ನಿಯಾ ಮುಖಾಂತರ ಅದು ಪಾಸ್ ಆಗಿ ಲೆನ್ಸ್ ಮುಖಾಂತರನೂ ಪಾಸ್ ಆಗಿ ಅದು ರೆಟಿನಾದಲ್ಲಿ ಫೋಕಸ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೈಲಜಾ. ನಾನು ನಾರಾಯಣ ನೇತ್ರಾಲಯದಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ನಿಯಾ ಅಂದರೆ ಸಾಮಾನ್ಯವಾಗಿ ಅದನ್ನು ಕಪ್ಪುಗುಡ್ಡೆ ಅಂತ ಹೇಳ್ತಾರೆ. ನಮ್ಮ ಕಣ್ಣಿನಲ್ಲಿ ಮುಂಭಾಗದಲ್ಲಿ ಇರುವಂಥ ಅದು ಒಂದು ಲೇಯರು. ನಮ್ಮ ದೇಹದಲ್ಲಿ ಕಣ್ಣು ಬಂದು ಕಿಟಕಿ ಅಂತ ಹೇಳ್ತೀವಿ, ಅಂದರೆ ನಾವು ಆ ಕಿಟಕಿ ಮುಖಾಂತರನೇ ನಾವು ನೋಡೋದು. ಕಣ್ಣು ಕಿಟಕಿ ಆದರೆ ಕಾರ್ನಿಯಾ ಬಂದು ಆ ಕಿಟಕಿಯಲ್ಲಿರುವ ಗಾಜಿನ ಥರ. ಗಾಜು ಯಾವ ಥರ ಟ್ರಾನ್ಸ್ಪರೆಂಟ್ ಇರುತ್ತೆ, ಕಾರ್ನಿಯಾನು ಅದೇ ಥರ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಯಾಕೆ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ನಾವು ಏನೇ ನೋಡಿದ್ರು ಅದರಿಂದ ಬರುವಂಥ ರೇಸ್ ಏನಿದೆ ಕಾರ್ನಿಯಾ ಮುಖಾಂತರ ಅದು ಪಾಸ್ ಆಗಿ ಲೆನ್ಸ್ ಮುಖಾಂತರನೂ ಪಾಸ್ ಆಗಿ ಅದು ರೆಟಿನಾದಲ್ಲಿ ಫೋಕಸ್ ಆಗುತ್ತೆ. ಸೊ ಇದು ಫಸ್ಟ್ ಲೇಯರ್ ರಿಫ್ರಾಕ್ಷನ್ಗೆ. ಸೊ ಕಾರ್ನಿಯಾದು ಏನೇ ಪ್ರಾಬ್ಲಮ್ ಇದ್ರೂ ಅದು ದೃಷ್ಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಕಾರ್ನಿಯಾದಲ್ಲಿ ತುಂಬ ನರಗಳು ಇದೆ, ಬ್ಲಡ್ ಸಪ್ಲೈ ಇಲ್ಲ. ಬಟ್ ಕಾರ್ನಿಯಾದಲ್ಲಿರೋ ನರ್ವ್ಸು ಎಷ್ಟು ಜಾಸ್ತಿ ಇದೆ ಅಂದರೆ ಸಣ್ಣ ಕಸ ಬಿದ್ದರೂ ಫಸ್ಟ್ ಥಿಂಗ್ ಬರೋದು ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಚುಚ್ಚೋದು. ಕೆಲವೊಂದು ಸತಿ ಅಲ್ಸರ್ ಏನಾರು ಆಗಿದ್ದರೆ ಒಂದು ವೈಟ್ ಪ್ಯಾಚ್ ಥರ ಬರ್ಬೋದು. ಮತ್ತು ಇನ್ಫೆಕ್ಷನ್ ಎಲ್ಲೂ ಮತ್ತು ಬ್ಯಾಕ್ಟೀರಿಯಾದಲ್ಲಿ ಈ ಥರ ಇನ್ಫೆಕ್ಷನ್ ಇದ್ದಾಗ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಡಿಸ್ಚಾರ್ಜ್ ಅಂದರೆ ಸ್ವಲ್ಪ ಅಂಟಿರುತ್ತೆ, ಗೀಜು ಥರ ಬರುತ್ತೆ. ಇದು ಕಾಮನ್. ಮತ್ತು ದೃಷ್ಟಿ ಮೇಲೂ ಅಫೆಕ್ಟ್ ಆಗುತ್ತೆ. ಕಾರ್ನಿಯಾ ಇನ್ಫೆಕ್ಷನ್ನು ಯೂಶಲಿ ಏನಾರ ಕಣ್ಣೊಳಗೆ ಕಸ ಬಿದ್ದರೆ, ಯಾಕೆಂದರೆ ಕಾರ್ನಿಯಾದಲ್ಲಿ ಎಪಿಥೀಲಿಯಮ್ ಇಂಟ್ಯಾಕ್ಟ್ ಇದ್ದರೆ, ಅಂದರೆ ಕಾರ್ನಿಯಾದಲ್ಲಿ 6 ಲೇಯರ್ಸ್ ಇರುತ್ತೆ. ಆ ಮೊದಲನೇ ಲೇಯರ್ ಏನು ಎಪಿಥೀಲಿಯಮ್ ಇದೆ ಅದು ಇಂಟ್ಯಾಕ್ಟ್ ಇರೋವರೆಗೂ ಯಾವ ಇನ್ಫೆಕ್ಷನ್ ಯೂಶಲಿ ಬರೋದಿಲ್ಲ. ಎಪಿಥೀಲಿಯಮ್ ಯಾವಾಗ ಇಂಜುರಿ ಆಗುತ್ತೆ, ಒಂದು ಕಸ ಬೀಳ್ಬೋದು, ಇಲ್ಲ ಕಡ್ಡಿ ತಗಲ್ಬೋದು, ಕೆಲವೊಂದು ಸತಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಾ ಇದ್ದು ಹೈಜೀನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ, ಸೊ ಈ ಗಾಯ ಆದಮೇಲೆ ಅದ್ರ ಜೊತೆ ಬರುವಂಥ ಇನ್ಫೆಕ್ಷನಿಂದ ಅಲ್ಸರ್ಸ್ ಆಗುತ್ತೆ. ಕಾಂಟ್ಯಾಕ್ಟ್ ಲೆನ್ಸ್ ಫಸ್ಟ್ ಟೈಮ್ ಯೂಸ್ ಮಾಡೋರು ಫಸ್ಟು ಕಣ್ಣು ಚೆಕಪ್ ಮಾಡಿಸ್ಕೋಬೇಕು. ಯಾಕೆಂದರೆ ಅವ್ರಿಗೆ ಮುಂಚೆನೇ ಅಲರ್ಜಿ ಇದ್ದರೆ ಕೆಲವೊಂದು ಸತಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ ಕೂಡಲೇ ಅವ್ರಿಗೆ ಟಾಲ್ರೇಟ್ ಆಗೋದಿಲ್ಲ, ಸ್ವಲ್ಪ ಚುಚ್ಚೋದು, ನೀರು ಬರೋದು, ಕಣ್ಣು ತೆಗೆದುಬಿಡಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಇರೋರು ಫಸ್ಟ್ ಕಣ್ಣು ಚೆಕಪ್ ಮಾಡಿ ಅಲರ್ಜಿ ಏನಾರು ಇದ್ದರೆ ಫಸ್ಟ್ ಅದನ್ನು ಟ್ರೀಟ್ ಮಾಡಿ ಕಾಂಟ್ಯಾಕ್ಟ್ ಲೆನ್ಸ್ ಸೂಕ್ತ ಇದ್ದರೆ ಹಾಕಬೇಕು. ಎರಡನೇದು ಕಾಂಟ್ಯಾಕ್ಟ್ ಲೆನ್ಸ್ ಯಾವ ರೀತಿ ಹೈಜೀನ್ ಮೇಂಟೈನ್ ಮಾಡಬೇಕು, ಯಾವ ಥರ ಕೈ ತೊಳ್ಕೊಬೇಕು. ಲೆನ್ಸು ಈಗ 6 hours ಅಂತ ಹೇಳಿದ್ರೆ, ಇಲ್ಲ 8 hours ಎಕ್ಸ್ಟೆಂಡೆಡ್ ವೇರ್ ಏನು ಇನ್ಸ್ಟ್ರಕ್ಷನ್ಸ್ ಹೇಳಿರ್ತಾರೆ ಅದನ್ನು ಫಾಲೋ ಮಾಡಬೇಕು. ಅದಾದಮೇಲೆ ಕಾಂಟ್ಯಾಕ್ಟ್ ಲೆನ್ಸು ಇಷ್ಟೇ ಗಂಟೆ ಅಂತ ಹಾಕಬೇಕಿರುತ್ತೆ, ಅದನ್ನು ಹಾಕ್ಕೊಂಡು ಮಲಗೋದು, ಇಲ್ಲ ಸ್ವಿಮ್ಮಿಂಗ್ ಹೋಗೋದು, ಈ ಥರ ಎಲ್ಲ ಮಾಡಬಾರ್ದು. ಹಾಕೋದು ಮತ್ತು ತೆಗಿಯೋ ವಿಧಾನನೂ ಕಲಿಬೇಕು. ಯಾಕೆಂದರೆ ಅದು ಹಾಕಬೇಕಾದ್ರೆ ತೆಗಿಬೇಕಾದ್ರೂ ಕೆಲವೊಂದು ಸತಿ ಗಾಯಗಳಾಗ್ಬೋದು. ಕಾರ್ನಿಯಾ ಗಾಯ ಆದರೆ ಫಸ್ಟು ಕಣ್ಣು ಪ್ಯಾಚ್ ಮಾಡಿ ಹತ್ರದಲ್ಲಿರೋ ಕಣ್ಣಿನ ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಈಗ ಸಣ್ಣ ಗಾಯ ಅಂತನೂ ಆದ್ರೂ ಈಗ ಕೆಲವೊಂದು ಸತಿ ಏನು ಹೇಳ್ತಾರೆ, ಮನೆಯಲ್ಲಿ ಮಗು ಇದ್ದರೆ ಮಗುವುದು ಉಗುರು ಕೂಡ ಕೆಲವೊಂದು ಸತಿ ಸ್ಕ್ರ್ಯಾಚ್ ಆಗುತ್ತೆ. ತಕ್ಷಣಕ್ಕೆ ಏನೋ ಚುಚ್ಚುತ್ತಿದೆ, ನೀರು ಬರ್ತಿದೆ ಅಂತ ಹೇಳಿ ಆಮೇಲೆ ಸುಮ್ಮನೆ ಆಗೋಗ್ತಾರೆ. ಬಟ್ ಏನಾಗುತ್ತೆ ಅಂದರೆ ಒಂದು ರಿಕರೆಂಟ್ ಕಾರ್ನಿಯಲ್ ಎರೋಷನ್ ಅಂತ ಕಂಡೀಷನ್ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಚರ್ಮ ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ರೆಸ್ಟ್ ಕೊಡದೇ ಇರೋದ್ರಿಂದ ಒಂದು ಬ್ಯಾಂಡೇಜ್, ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಯೂಶಲಿ ನಾವು ಹಾಕ್ತೀವಿ. ಅದು ಹಾಕದೇ ಇರೋದ್ರಿಂದ ಏನಾಗುತ್ತೆ, ಆ ಚರ್ಮ ಪದೇ ಎದ್ದೇಳ್ತಾ ಇರುತ್ತೆ. ಸೊ ನೈಟ್ ಟೈಮ್ಸ್ ಆಗಲಿ ಬೆಳಗ್ಗೆ ಆಗಲಿ ಅವರು ಕಣ್ಣು ಬಿಟ್ಟು ಕೂಡಲೇ ನೀರು ಸುರೋದು, ಈ ಥರ. ಸೊ ಸಣ್ಣ ಗಾಯ ಆದ್ರೂ ಇಲ್ಲ ದೊಡ್ಡ ಗಾಯ ಆದ್ರೂ ಸ್ಕ್ರ್ಯಾಚ್ ಆಗಿದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಎರಡನೇದು, ಅದು ಏನು ಗಾಯ ಮಾಡಿರುತ್ತೆ ಅದ್ರ ಜೊತೆ ಏನಾರು ಇನ್ಫೆಕ್ಷನ್ ಬಂದಿದ್ದರೆ ಅದನ್ನು ಇಮ್ಮಿಡಿಯೇಟಾಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಅಲ್ಸರ್ ಆಗೋ ಸ್ಟೇಜ್ಗೆ ಹೋಗೋದಿಲ್ಲ. ನಾವು ಕಾರ್ನಿಯಲ್ ಅಲ್ಸರು ಯಾವ ಸ್ಟೇಜಲ್ಲಿದೆ ಅನ್ನೋದು ಮತ್ತು ಯಾವಾಗ ಬಂದಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸ್ಟಾರ್ಟಿಂಗೆಲ್ಲ ಸಣ್ಣ ಪುಟ್ಟ ಅಲ್ಸರ್ ಇಟ್ಕೊಂಡು ಬಂದರೆ ಕೆಲವೊಂದು ಸತಿ ಮೆಡಿಕಲ್ ಮ್ಯಾನೇಜ್ಮೆಂಟೇ ಮಾಡ್ಬೋದು. ಯೂಶಲಿ ಏನು ಮಾಡ್ತೀವಿ ಕಾರ್ನಿಯಲ್ ಅಲ್ಸರಲ್ಲಿ ಅಂದರೆ ಅದನ್ನು ಕಾರ್ನಿಯಲ್ ಸ್ಕ್ರೇಪಿಂಗ್ ಅಂತ ಮಾಡ್ತೀವಿ. ಕಾರ್ನಿಯಲ್ ಸ್ಕ್ರೇಪ್ ಮಾಡಿ ಅದನ್ನು ಲ್ಯಾಬ್ಗೆ ಕಳಿಸ್ತೀವಿ. ಅದು ಇಮಿಡಿಯೇಟಾಗಿ ನಮಗೆ ಸ್ಟೇನ್ ಎಲ್ಲ ಮಾಡಿ ಇದು ಬ್ಯಾಕ್ಟೀರಿಯಾನ, ಫಂಗಸ್ ಅಥವಾ ಕ್ಯಾಂಥಿಮಮ್ ಯಾವುದು ಇನ್ಫೆಕ್ಷನ್ ಅಂತ ಗೊತ್ತಾಗಿ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ.
ಇನ್ನೊಂದು 2 ದಿನಕ್ಕೆ ಕಲ್ಚರ್ ಸೆನ್ಸಿಟಿವಿಟಿ ರಿಪೋರ್ಟ್ ಅಂತ ಬರುತ್ತೆ. ಅದರಲ್ಲಿ ಯಾವ ಮೆಡಿಸಿನ್ಗೆ ಅದು ಇನ್ಫೆಕ್ಷನ್ ಬಗ್ಗುತ್ತೆ ಅನ್ನೋದನ್ನು ನಮಗೆ 2 ಡೇಸಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಥರ ಕೊಟ್ಟರೆ ಅದು ಇನ್ಫೆಕ್ಷನ್ ಬೇಗ ವಾಸಿ ಆಗುತ್ತೆ. ಇಲ್ಲ ಅಂತಂದರೆ ಇದು ಅಲ್ಸರ್ ಹಿಂಗೆ ಸ್ಪ್ರೆಡ್ ಆದರೆ ಟ್ರೀಟ್ಮೆಂಟ್ ಸ್ಟಾರ್ಟಿಂಗೆಲ್ಲ ತೊಗೊಂಡಿಲ್ಲ ಅಂದರೆ ಕಾರ್ನಿಯಾ ಅಲ್ಸರ್ ಜಾಸ್ತಿಯಾಗಿ ಕೆಲವೊಂದು ಸತಿ ಕಾರ್ನಿಯಾ ಮೆಲ್ಟ್ ಆಗಿ ಹೋಲ್ ಆಗುತ್ತೆ. ಅದೇ ಕಾರ್ನಿಯಾ ಅಲ್ಸರು ಒಳಗಿನ ಭಾಗನೂ ಸ್ಪ್ರೆಡ್ ಆದರೆ ಎಂಡ್ ಆಫ್ ಥಾಲ್ಮೈಟಿಸ್ ಇಲ್ಲ ಪ್ಯಾನ್ ಆಫ್ ಥಾಲ್ಮೈಟಿಸ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆ ಭಾಗಕ್ಕೂ ಇನ್ಫೆಕ್ಷನ್ ಸ್ಪ್ರೆಡ್ ಆದರೆ ಅವರು ಪರ್ಮನೆಂಟಾಗಿ ದೃಷ್ಟಿ ಕಳ್ಕೊತಾರೆ. ಕೆಲವೊಂದು ಸತಿ ಒಂದು ಕಣ್ಣು ಇಬ್ಬರಿಗೆ ಯೂಸ್ ಮಾಡ್ಬೋದು, ಕೆಲವೊಂದು ಸತಿ ಒಂದು ಕಣ್ಣು ಒಬ್ರಿಗೆ ಯೂಸ್ ಮಾಡ್ಬೋದು. ಅದು ಸೆಲ್ಸ್ ಯಾವ ಥರ ಇದೆ, ಸೆಲ್ಸ್ ಏನಾರ ಚೆನ್ನಾಗಿದ್ದರೆ ಅದನ್ನು ಇಬ್ಬರಿಗೆ ಯೂಸ್ ಮಾಡ್ಬೋದು. ಒಂದು ಕಾರ್ನಿಯಾದಲ್ಲಿ 6 ಲೇಯರ್ಸ್ ಇರುತ್ತೆ. ಕೊನೆ ಲೇಯರ್ ಏನಾರ ಇಂಜುರಿ ಆಗಿದ್ದರೆ ಆ ಲೇಯರ್ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಲವೊಬ್ಬರಿಗೆ ಫುಲ್ ಥಿಕ್ನೆಸ್ ಇನ್ವಾಲ್ವ್ ಆಗಿದ್ದರೆ ಪೂರ್ತಿ ಕಬ್ಬುಡೆ ಚೇಂಜ್ ಮಾಡ್ತೀವಿ. ಕಾರ್ನಿಯಾ ಆ ರೀತಿ ಅಲ್ಲ, ಬ್ಲಡ್ ಸಪ್ಲೈ ಇಲ್ಲ, ಸೊ ಅವ್ರದ್ದು ರಿಜೆಕ್ಷನ್ ಚಾನ್ಸಸ್ಸು ತೀರಾ ಕಮ್ಮಿ. ಸೊ ಅದಕ್ಕೆ ಸಕ್ಸಸ್ ರೇಟು ಚೆನ್ನಾಗಿದೆ. ವಿಷನ್ನು ಇರೋದಿಲ್ಲ. ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ವಿಷನ್ ತೀರಾ ಕಮ್ಮಿ ಇದೆ ಅಂತ. ಸೊ ಸರ್ಜರಿ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಇಮಿಡಿಯೇಟಾಗಿ ಅವ್ರಿಗೆ ವಿಷನ್ನು ಸುಮಾರಾಗಿ ಮ್ಯಾಕ್ಸಿಮಮ್ ದೃಷ್ಟಿ ಬರುತ್ತೆ. ಯಾಕಂದರೆ ಮಕ್ಕಳಲ್ಲಿ ವಿಟಮಿನ್ ಎ ಕಮ್ಮಿ ಆದರೆ, ಕೊರತೆ ಆದರೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಕೆಲವೊಂದು ಸತಿ ಕಬ್ಬುಡೆ ಡ್ರೈ ಆಗಿ ಕಬ್ಬುಡೆ ಹೋಲ್ಸ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ವಿಟಮಿನ್ ಎ ಸಪ್ಲಿಮೆಂಟ್ಸು ಮಕ್ಕಳಿಗೆ ಕೊಡಬೇಕು. ಒಂದು ಏನೇ ಇಂಜುರಿ ಆದರೆ ಸ್ಟಾರ್ಟಿಂಗಲ್ಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೆಲವೊಂದು ದಿನಗಳಲ್ಲಿ ಮ್ಯಾಕ್ಸಿಮಮ್ 1 ವಾರದಲ್ಲಿ ವಾಸಿ ಆಗುತ್ತೆ. ಅದೇ ಲೇಟಾಗಿ ಬಂದರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಹೆಚ್ಚಿನ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ಹೆಲ್ತ್ ಮಾಧ್ಯಮ ಚಾನಲನ್ನು ರೆಗ್ಯುಲರಾಗಿ ವೀಕ್ಷಿಸಿ. ಥ್ಯಾಂಕ್ ಯು.